ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ಲೋಕಸಭೆಯು ಜನಪ್ರಿಯ ಸದನವಾಗಿದ್ದರೂ ಸಂವಿಧಾನವು ಕೆಲವು ನಿರ್ದಿಷ್ಟ ವಿಷಯಗಳಲ್ಲಿ ರಾಜ್ಯಸಭೆಗೆ ಮೇಲ್ಮನೆ ಲೋಕಸಭೆಗಿಂತ ಹೆಚ್ಚಿನ ಅಥವಾ ವಿಶೇಷ ಅಧಿಕಾರಗಳನ್ನು ನೀಡಿದೆ. ಸಂಯುಕ್ತ ವ್ಯವಸ್ಥೆಯಲ್ಲಿ ರಾಜ್ಯಗಳ ಹಿತಾಸಕ್ತಿಯನ್ನು ಕಾಯುವುದು ರಾಜ್ಯಸಭೆಯ ಮುಖ್ಯ ಉದ್ದೇಶವಾಗಿದೆ. ರಾಜ್ಯಸಭೆಯು ಲೋಕಸಭೆಗಿಂತ ಹೆಚ್ಚಿನ ಅಧಿಕಾರ ಹೊಂದಿರುವ ಪ್ರಮುಖ ಕ್ಷೇತ್ರಗಳು ಇಲ್ಲಿವೆ. 1. ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಶಾಸನ ರೂಪಿಸುವ ಅಧಿಕಾರ. ವಿಧಿ 249. ಸಾಮಾನ್ಯವಾಗಿ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ರಾಜ್ಯ ಸರ್ಕಾರಗಳು ಮಾತ್ರ ಕಾನೂನು ಮಾಡಬಹುದು. ಆದರೆ ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯವೂ ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಿಸಿದ್ದು ಎಂದು ರಾಜ್ಯಸಭೆಯು ನಿರ್ಧರಿಸಿದರೆ ಅದರ ಮೇಲೆ ಕಾನೂನು ಮಾಡಲು ಸಂಸತ್ತಿಗೆ ಅಧಿಕಾರ ನೀಡಬಹುದು. ಇದಕ್ಕಾಗಿ ರಾಜ್ಯಸಭೆಯು ಹಾಜರಿರುವ ಮತ್ತು ಮತ ಚಲಾಯಿಸುವ ಸದಸ್ಯರ 2/3 ಬಹುಮತದೊಂದಿಗೆ ನಿರ್ಣಯವನ್ನು ಅಂಗೀಕರಿಸಬೇಕು. ಲೋಕಸಭೆಗೆ ಈ ರೀತಿ ಸ್ವತಂತ್ರವಾಗಿ ರಾಜ್ಯಪಟ್ಟಿಯ ವಿಷಯದ ಮೇಲೆ ಅಧಿಕಾರ ಚಲಾಯಿಸಲು ಸಾಧ್ಯವಿಲ್ಲ. 2. ಹೊಸ ಅಖಿಲ ಭಾರತ ಸೇವೆಗಳ ಸ್ಥಾಪನೆ. ವಿಧಿ 312. ದೇಶದಲ್ಲಿ ಹೊಸದಾಗಿ ಯಾವುದಾದರೂ ಅಖಿಲ ಭಾರತ ಸೇವೆಯನ್ನು ಉದಾಹರಣೆಗೆ ಇಂಡಿಯನ್ ಜುಡಿಷಿಯಲ್ ಸರ್ವಿಸ್ ಪ್ರಾರಂಭಿಸಬೇಕಾದರೆ ಮೊದಲು ರಾಜ್ಯಸಭೆಯು ಅನುಮೋದನೆ ನೀಡಬೇಕು. ರಾಜ್ಯಸಭೆಯು ತನ್ನ ಸದಸ್ಯರಲ್ಲಿ 2/3 ಬಹುಮತದೊಂದಿಗೆ ನಿರ್ಣಯ ಅಂಗೀಕರಿಸಿದರೆ ಮಾತ್ರ ಕೇಂದ್ರ ಸರ್ಕಾರವು ಹೊಸ ಅಖಿಲ ಭಾರತ ಸೇವೆಯನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ. ಸೇವಾ ನಿಯಮಗಳು ರಾಜ್ಯಗಳ ಮೇಲೂ ಪ್ರಭಾವ ಬೀರುವುದರಿಂದ ರಾಜ್ಯಗಳ ಪ್ರತಿನಿಧಿಯಾದ ರಾಜ್ಯಸಭೆಗೆ ಈ ವಿಶೇಷ ಹಕ್ಕನ್ನು ನೀಡಲಾಗಿದೆ. 3. ಉಪರಾಷ್ಟ್ರಪತಿಗಳ ಪದಚ್ಯುತಿ ಪ್ರಕ್ರಿಯೆ. ವಿಧಿ 67. ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳಾಗಿರುತ್ತಾರೆ. ಆದ್ದರಿಂದ ಉಪರಾಷ್ಟ್ರಪತಿಗಳನ್ನು ಅವರ ಹುದ್ದೆಯಿಂದ ತೆಗೆದುಹಾಕುವ ಪ್ರಕ್ರಿಯೆಯು ಮೊದಲು ರಾಜ್ಯಸಭೆಯಲ್ಲೇ ಪ್ರಾರಂಭವಾಗಬೇಕು. ಈ ನಿರ್ಣಯವನ್ನು ರಾಜ್ಯಸಭೆಯು ಅಂದಿನ ಬಹುತೇಕ ಸದಸ್ಯರ ಬಹುಮತದಿಂದ ಅಂಗೀಕರಿಸಬೇಕು. ನಂತರವಷ್ಟೇ ಅದು ಲೋಕಸಭೆಯ ಒಪ್ಪಿಗೆಗೆ ಹೋಗುತ್ತದೆ. ಲೋಕಸಭೆಯು ಈ ವಿಷಯದಲ್ಲಿ ಕೇವಲ ಅನುಮೋದನೆ ನೀಡುವ ಪಾತ್ರವನ್ನು ಹೊಂದಿರುತ್ತದೆ. 4. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ವಿಶೇಷ ಅಧಿಕಾರ. ಲೋಕಸಭೆಯು ವಿಸರ್ಜನೆಯಾಗಿದ್ದಾಗ ಅಥವಾ ಅದರ ಅವಧಿ ಮುಗಿದಿದ್ದಾಗ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಷ್ಟ್ರಪತಿ ಆಳ್ವಿಕೆ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಿಸಿದರೆ ಅದನ್ನು ರಾಜ್ಯಸಭೆಯು ಮಾತ್ರ ಅನುಮೋದಿಸಬಹುದು. ಲೋಕಸಭೆ ಅಸ್ತಿತ್ವದಲ್ಲಿಲ್ಲದ ಸಮಯದಲ್ಲಿ ರಾಜ್ಯಸಭೆಯು ನೀಡುವ ಅನುಮೋದನೆಯು ತುರ್ತು ಪರಿಸ್ಥಿತಿಯನ್ನು ಜಾರಿಯಲ್ಲಿಡಲು ಸಾಕು. ಲೋಕಸಭೆ ಮರುಸ್ಥಾಪನೆಯಾದ ನಂತರದ ನಿರ್ದಿಷ್ಟ ಅವಧಿಯವರೆಗೆ. ಒಂದು ಪ್ರಮುಖ ವ್ಯತ್ಯಾಸ. ಲೋಕಸಭೆಯು ಹಣಕಾಸು ಮಸೂದೆ ಮನಿ ಬಿಲ್ ವಿಷಯದಲ್ಲಿ ರಾಜ್ಯಸಭೆಗಿಂತ ಪ್ರಬಲವಾಗಿದ್ದರೆ ಮೇಲೆ ತಿಳಿಸಿದ ವಿಷಯಗಳಲ್ಲಿ ರಾಜ್ಯಸಭೆಯು ತನ್ನದೇ ಆದ ವಿಶಿಷ್ಟ ಮತ್ತು ಹೆಚ್ಚಿನ ಅಧಿಕಾರವನ್ನು ಹೊಂದಿದೆ.